ಕರ್ನಾಟಕ ಸರ್ಕಾರ ಪಾಂಡವಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿಯವರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಭಾನುವಾರ ತಾಲೂಕು ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ತಹಸೀಲ್ದಾರ್ ಬಸವರಾಡೆಪ್ಪ ರೋಣಾದ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೋಮಲ, ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ.ಎ. ಅರವಿಂದ್, ವಿಜಯ ಕಾಲೇಜಿನ ಉಪನ್ಯಾಸಕರಾದ ಮಹದೇವಯ್ಯ, ರೇಷ್ಮೆ ಇಲಾಖೆ ರವಿಕುಮಾರ್, ಅಬಕಾರಿ ಇಲಾಖೆ ರವಿಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಲೋಕೇಶ್, ಮುಖಂಡರುಗಳಾದ ಆರ್ವಳ್ಳಿ ಸೋಮು, ಕನಗನಮರಡಿ ಬೊಮ್ಮರಾಜು, ಇರೋಡೆ ಬೀದಿ ಜೆಡಿಎಸ್ ಮುಖಂಡರಾದ ಅರ್ಚನಾ ಚಂದ್ರು, ಕಣಿವೆ ರಾಮು, ತುಕಾರಾಂ, ಜೆಡಿಎಸ್ ಪಕ್ಷದ SC/ST ಘಟಕದ ನಗರ ಅಧ್ಯಕ್ಷರಾದ ಗುರುಕುಮಾರ್, ಕಡಬ ಪುಟ್ಟರಾಜು, ಆಟೋ ಮಲ್ಲೇಶ್ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಣಿಸಿದರಲ್ಲಿ ದಲಿತ ನಾಯಕರಲ್ಲಿ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ಕೊಟ್ಟಂತಹ ಎಲ್ಲ ಮುಖಂಡರುಗಳಿಗೂ ಸಮರ್ಪಿಸ್ತಾ ಇದೆ. ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದೀಗ ಪ್ರಪಂಚದಲ್ಲಿ ಐತಿಹಾಸಿಕ ದಾಖಲೆಯನ್ನೇ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ಸಂಗತಿಯಿಂದ ಭಾರತ ಸರ್ಕಾರದ ಸಚಿವ ಸಂಪುಟಗಳಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ಹೊಂದಿ ಸಮರ್ಥವಾಗಿ ಭಾರತವನ್ನು ಮುನ್ನಡೆಸಿದಂತಹ ಒಬ್ಬ ನಾಯಕರಲ್ಲಿ ಬಹಳ ಬಾಬು ಜಗಜೀವನ್ ರಾಮ್ ಅವರಿಗೆ ಹೇಳಲು ಬಂದರೆ ಅವರು ಭಾರತದ ಉಪ ಪ್ರಧಾನಿಯಾಗಿ ಕೆಲಸ ಮಾಡಿದರು. ಅವರು ಅತಿ ಯಂಗ್ ಲೀಡರ್ ಆಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಈಗ ಅವರದೇನೋ ನಮ್ಮದು 1946ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸೋಸಿಯೇಷನ್ ಇದ್ದು ಆ ಅಸೆಂಬ್ಲಿ ಒಳಗೆ ಅವರು ಕೂಡ ಲೇಬರ್ ಮಿನಿಸ್ಟರ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಾರೆ 30ನೇ ವಯಸ್ಸಿನಲ್ಲಿ. ಅದೇ ರೀತಿ ಈ ಭಾರತ ಸಂವಿಧಾನೀಯ ಒಂದು ಭಾಗವಾಗಿ ಸೋಷಿಯಲ್ ಜಸ್ಟಿಸ್ ಅನ್ನ ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸುವ ಬಗ್ಗೆ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರ್ತಾರೆ. ಮುಂದುವರೆದಂತೆ ಸ್ವಾತಂತ್ರ್ಯ ನಂತರ ಕೂಡ ವಿವಿಧ ಸರ್ಕಾರಗಳಲ್ಲಿ ಸುಮಾರು 40 ವರ್ಷ ಸಾರ್ವಜನಿಕರಲ್ಲಿ 30 ವರ್ಷ ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ಹೈಯೆಸ್ಟ್ ರೆಕಾರ್ಡ್ ಇದೆ. ಈಗ 1971ನೇ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವ್ರ ಜೊತೆ ನಿರ್ಧಾರಗಳು ಯಾವ ರೀತಿ ಅಂದರೆ ನಮ್ಮ ಭಾರತ ದೇಶದ ಗೆಲುವಿಗೆ ಕಾರಣ ಆಗ್ತವೆ. ಅದೇ ರೀತಿ ಅವರು 2 ಬಾರಿ ಕೃಷಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಈ ಕೊನೆಯ 1960 ಹಂತದವರೆಗೆ ಬರಗಾಲ ಬಂತು. ಆ ಬರಗಾಲದಲ್ಲಿ ಕೂಡ ಈ ಹಸಿರು ಕ್ರಾಂತಿಯ ಅಧಿಕಾರಿಗಳಾಗಿ ಅವರು ಯಾವ ರೀತಿ ನಾವು ದೇಶದಲ್ಲಿ ನಮ್ಮ ಆಹಾರ ಕೊರತೆಯನ್ನು ನೀಡಿಕೊಂಡು ನಮ್ಮ ಭಾರತ ದೇಶ ಏನು ವೆಸ್ಟರ್ನ್ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿತ್ತು ಆಹಾರಗಳಿಗೆ, ಅದನ್ನ ತಪ್ಪಿಸಿ ಮತ್ತು ಇವತ್ತಿಗೂ ಕೂಡ ನಾವು ಆಹಾರದ ಮಟ್ಟಿಗೆ ಹೇಳಬೇಕಾದ್ರೆ ಭಾರತವು ಯಾವುದೇ ದೇಶದ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ನಮಗೆ ಸಾಕಷ್ಟು ನಾವು ಆಹಾರ ಉತ್ಪಾದಿಸಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ವಿ. ಇದಕ್ಕೆ ನಾಂದಿಯನ್ನು ಹಾಕಿದ ಅಧಿಕಾರರು ಬಾಬು ಜಗಜೀವನ್ ರಾಮ್ ಪರ ಎದ್ದು ನಿಂತು ಎಲ್ಲರಿಗೂ ಸಮಾನತೆಯ ಅವಕಾಶಗಳು ಸಿಗಬೇಕು ಎಂಬುದಾಗಿ ಹೋರಾಟವನ್ನು ಮಾಡಿದಂತಹ ಶ್ರೀಯುತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಇಂದು ನಾವು ತಾಲೂಕು ಮಟ್ಟದಲ್ಲಿ ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಯುತ ಬಸವರಾಡೆಪ್ಪ ರೋಣದ ಸಾಹೇಬರವರಿಗೆ, ಹಾಗೆ ತಾಲೂಕು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀಮತಿ ಕೋಮಲಾ ಮೇಡಮ್ ಅವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿ
ಗೆ ಪ್ರೀತಿ ಪಾತ್ರರಾದಂತಹ ಶ್ರೀಯುತ ಕರೀತಾರೆ